ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿರಿ ಕನ್ನಡ 5ನೆಯ ತರಗತಿ ಪಾಠ 3 ನಮ್ಮ ಮಾತು ಕೇಳಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ನಮ್ಮ ಮಾತು ಕೇಳಿ. ಪದಗಳ ಅರ್ಥ: ಅಂಚು, ಅಂಚು ಎಂದರೆ ಕೊನೆ. ಅಧಿಪತಿ, ಒಡೆಯ, ನಾಯಕ. ಅವಕಾಶ, ಸಂದರ್ಭ, ಸಂದರ್ಭ, ಎಡೆ. ಆಕ್ರೋಶ, ಘರ್ಜನೆ, ಕೋಪಿಸುವಿಕೆ. ಉಪೇಕ್ಷೆ, ಆಲಕ್ಷ್ಯ, ಕಡೆಗಣಿಸುವಿಕೆ. ಕಾಡು, ಅರಣ್ಯ, ಅಡವಿ. ಕ್ಷೇಮ ಸಮಾಚಾರ, ಕುಶಲ, ಆರೋಗ್ಯ ಕುರಿತಾದ ವಿಷಯ. ಖಾರ ಅಂದರೆ ತೀಕ್ಷ್ಣ, ಕಟು. ಗಳಿಸು ಅಂದರೆ ಸಂಪಾದಿಸು, ಪಡೆ. ಚರ್ಚೆ ಅಂದರೆ ವಾಗ್ವಾದ, ತರ್ಕ. ತಾಣ ಅಂದರೆ ಸ್ಥಾನ, ಸ್ಥಳ. ದೂರು ಅಂದರೆ ನಿಂದಿಸು, ಆಪಾದನೆ. ನಾಯಕತ್ವ ಗುಣ ಅಂದರೆ ಆಲೋಚಿಸಿ ಜವಾಬ್ದಾರಿಯನ್ನು ನಿರ್ವಹಿಸುವ ಮನೋಭಾವ. ಪಟಾಕಿ ಅಂದರೆ ಉತ್ಸವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿಮದ್ದು. ಪರಿಶೀಲಿಸು, ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವುದು. ಪ್ರದರ್ಶಿಸು, ಕಾಣುವಂತೆ ಮಾಡು, ಗಮನಿಸುವಂತೆ ತೋರಿಸು. ಫಲಕ, ವಿವರ ಬರೆದು ಹಾಕುವ ಹಲಗೆ. ಫಲವತ್ತತೆ, ಫಲವುಳ್ಳ, ಸಾರವತ್ತಾದ. ಮದ್ದು, ಬಂದೂಕು, ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ. ಮುದ್ದಿಸು, ಪ್ರೀತಿಸು, ಮುದ್ದಾಡು. ಮುನ್ನಡೆ, ಏಳಿಗೆ, ಪ್ರಗತಿ. ಮೆಚ್ಚುಗೆ, ಪ್ರಶಂಸೆ. ರಾಕ್ಷಸ, ದಾನವ, ದುಷ್ಟಶಕ್ತಿ. ವಿಷದ ಗೊಬ್ಬರ, ರಾಸಾಯನಿಕ ವಸ್ತುಗಳನ್ನೊಳಗೊಂಡ ಗೊಬ್ಬರ. ಸಿಡಿದು ಹೋಗು, ಚಿಮ್ಮು, ಸ್ಫೋಟಗೊಳ್ಳು. ಅಭ್ಯಾಸವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ನೇಯ ಪ್ರಶ್ನೆ: ಕಾಡಿನ ಅಧಿಪತಿ ಯಾರು? ಆನೆ ಕಾಡಿನ ಅಧಿಪತಿ. ಕಾಡಿನ ಅಧಿಪತಿ ಯಾರು? ಆನೆ ಕಾಡಿನ ಅಧಿಪತಿ. ಎರಡನೆಯ ಪ್ರಶ್ನೆ: ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು? ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಸೂಚನೆ ನೀಡಿತು, ಅಥವಾ ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಅಂತ ಹೇಳಿ ನೀವು ಬರಿಬಹುದು. ಮೂರನೆಯ ಪ್ರಶ್ನೆ: ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು? ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎತ್ತು. ನಾಲ್ಕನೆಯ ಪ್ರಶ್ನೆ: ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು? ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ. ಐದನೆಯ ಪ್ರಶ್ನೆ: ಮದ್ದುಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು? ಉತ್ತರ: ಮದ್ದುಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು. 2. ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಜಿಂಕೆ ಹಿಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ, ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ, ಕಾಡು ನಿಮಗೂ ಬೇಕು, ನಮಗೂ ಬೇಕು, ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ ಎಂದು ಬರೆದಿತ್ತು.
ಮೂರನೆಯ ಪ್ರಶ್ನೆ, ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು. 4. ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ, ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನೂ ಉಳಿಸುವುದಿಲ್ಲ, ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು. 5ನೆಯ ಪ್ರಶ್ನೆ, ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ, ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ ಎಂದು ಬರೆದಿತ್ತು. ಈ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. 1. ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಅನ್ನು ಗಳಿಸಿತ್ತು. ಮೆಚ್ಚುಗೆಯನ್ನು ಗಳಿಸಿತ್ತು. ಮೆಚ್ಚುಗೆಯನ್ನು ಗಳಿಸಿತ್ತು. ನೇಯ ಬಿಟ್ಟ ಪದ, ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದವು. ಸಭೆಗೆ. ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. 3ನೇಯದು, ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು. ಆಕ್ರೋಶ. 4ನೇಯದು, ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ. ಪರಿಶೀಲಿಸಿ. ಪರಿಶೀಲಿಸಿ ಚರ್ಚಿಸೋಣ. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು. ಎತ್ತು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಎತ್ತು ಹೇಳಿತು. ಭಾಷಾಭ್ಯಾಸ. ಅ. ವಚನ ಬದಲಿಸಿ ಬರೆಯಿರಿ. ಎತ್ತು, ಇದು ಏಕವಚನ. ಎತ್ತುಗಳು ಬಹುವಚನ. ನಾಯಕ ಏಕವಚನ. ನಾಯಕರು ಬಹುವಚನ. ಅಣ್ಣಂದಿರು ಬಹುವಚನದಲ್ಲಿದೆ, ಇದು ಅಣ್ಣ. ಪತ್ರಿಕೆಗಳು ಪತ್ರಿಕೆ. ಪತ್ರಗಳು ಪತ್ರ. ಮಿತ್ರರು ಮಿತ್ರ. ಅದು ಅದು, ಅವು. ನೀವು ನೀನು. ಇದಿಷ್ಟು ನಮ್ಮ ಮಾತು ಕೇಳಿ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ. ಧನ್ಯವಾದಗಳು.